ಮಹಾಪ್ರಭು ಭಕ್ತ ಪ್ರಹ್ಲಾದನು ಸಾಮಾನ್ಯನಲ್ಲ. ಬಡರ ಕೈಯಲ್ಲಿದ್ದ ಆಯುಧಗಳು ಚಿತ್ರಹಿಂಸೆ ಕೊಡುತ್ತಿದ್ದವು ಮಹಾಪ್ರಭು, ಚಿತ್ರಹಿಂಸೆ ಕೊಡುತ್ತಿದ್ದವು. ಚಿತ್ರಹಿಂಸೆ, ಹರಿನಾಮ ಸ್ಮರಣೆ, ಹರಿನಾಮ ಸ್ಮರಣೆ. ನನಗೆ ಗೊತ್ತಿರುವುದು ಅದೊಂದೇ, ಹರಿನಾಮ ಸ್ಮರಣೆ. ಸೇನಾಪತಿ, ಸೆಳೆದುಕೊಂಡು ಹೋಗಿವನನ್ನು. ಹರಿ ಎಂದರೆ ಅವನಾರೋ, ಹರಿ ಎಂದರೆ ಅವನಾರೋ, ಹರಿ ಎಂದರೆ ಅವನಾರೋ, ಹರಿ ಎಂದರೆ ಅವನಾರೋ. ದಾನವನೆದುರಲ್ಲಿ ಧೈರ್ಯದಿ ನಿಲ್ಲು, ಗುಂಡಿಗೆ ಇರುವ ಗಂಡವನೇನು. ಹರಿ ಎಂದರೆ ಅವನಾರೋ, ಹರಿ ಎಂದರೆ ಅವನಾರೋ. ನನ್ನಂತೆ ಅವ ಮೃತ್ಯು ಗೆದ್ದಂತ ಮಹಾಮಹಿಮನೇನೋ, ನನ್ನ ತಾತ ಬ್ರಹ್ಮನಂತೆ ಅವ ಸೃಷ್ಟಿಕರ್ತನೇನೋ. ನನ್ನಂತೆ ಅವ ಮೃತ್ಯು ಗೆದ್ದಂತ ಮಹಾಮಹಿಮನೇನೋ, ನನ್ನ ತಾತ ಬ್ರಹ್ಮನಂತೆ ಅವ ಸೃಷ್ಟಿಕರ್ತನೇನೋ. ನನ್ನಯ ಕುಲದೈವ ಶಿವನಿಗೆ ಸಮನೇನೋ. ನನ್ನಯ ಕುಲದೈವ ಆ ಶಿವನಿಗೆ ಸಮನೇನು. ಮಾಯಗಾರರು ಮೋಸಗಾರರು ನಿನಗೆ ತಿಳಿಯದೇನು. ಮಾಯಗಾರರು ಮೋಸಗಾರರು ನಿನಗೆ ತಿಳಿಯದೇನು. ಹರಿ ಎಂದರೆ ಅವನಾರು, ಹರಿ ಎಂದರೆ ಅವನಾರು. ಹರಿಯೇ ನನ್ನ ದೈವ, ಶ್ರೀ ಹರಿಯೇ ನನ್ನ ಜೀವ. ಮುಚ್ಚುವಾಯ್ ಸೇನಾಪತಿ, ಸೆಳೆದುಕೊಂಡು ಹೋಗಿವನನ್ನು ತಳ್ಳು ಕಾರಾಗೃಹಕ್ಕೆ. ಅನ್ನ ನೀರನ್ನು ಕೊಡಬೇಡಿ, ಉಪವಾಸದಿಂದ ನರಳಿ ಸಾಯಲಿ. ಹರಿಸ್ಮರಣೆ ಹೊಟ್ಟೆ ತುಂಬಿಸದು ಎಂಬ ಸತ್ಯ ತಿಳಿದ ಮೇಲೆ ಅವರನ್ನು ಕರೆದುಕೊಂಡು ಬನ್ನಿ. ಬೇಡಿ ಸ್ವಾಮಿ ಬೇಡಿ, ಹರಿಯದ ಕಂದನನ್ನು ಶಿಕ್ಷಿಸುವುದು ಯಾವ ಧರ್ಮ? ಕಯಾದು ಹರಿಯದ ಕಂದ ವಿಷವೃಕ್ಷವನ್ನು ಮೊಳಕೆಯಲ್ಲೇ ಚಿವುಟು ಹಾಕಬೇಕು. ಅಲಕ್ಷ್ಯ ಮಾಡಿದರೆ ನಮ್ಮ ಸತ್ಕೀರ್ತಿಯ ವಿನಾಶಕ್ಕೆ ನಾವೇ ಕಾರಣರಾಗಬೇಕಾಗುತ್ತದೆ. ಬೇಡಿ ಸ್ವಾಮಿ, ದುಡುಕಬೇಡಿ, ನಾನು ಅವನಿಗೆ ತಿಳುವಳಿಕೆ ಹೇಳುತ್ತೇನೆ. ಕಂದ ಪ್ರಹ್ಲಾದ, ಮಕ್ಕಳು ಯಾವಾಗಲೂ ತಂದೆಯ ಮಾತನ್ನೇ ಕೇಳಬೇಕು, ಅದೇ ಅವರಿಗೆ ಶ್ರೇಯಸ್ಸು. ಹೇಳಮ್ಮ, ಕೇಳುತ್ತೇನೆ. ಕೇಳಿದ್ರಾ ಸ್ವಾಮಿ, ಕೇಳಿದ್ರಾ? ಈಗ ನೀವೇನೇ ಹೇಳಿದ್ರೂ ಅವನು ತಿರಸ್ಕರಿಸುವುದಿಲ್ಲ. ಕೇಳಿ, ಬೇಕಾದನ್ನು ಕೇಳಿ. ನಾನು ಹೇಳಿದಂತೆ ಕೇಳುವೆಯಾ ಮಗನೇ? ಹೇಳು ತಂದೆ, ಕೇಳುತ್ತೇನೆ. ಹೇಳು. ಓಂ ನಮೋ ಹಿರಣ್ಯಕಶ್ಯಪಾಯ. ಓಂ ನಮೋ ನಾರಾಯಣಾಯ. ಕಯಾದು ಕಯಾದು, ಇವನು ಮಗನಾಗಿ ಹುಟ್ಟಲಿಲ್ಲ, ನಮ್ಮ ಕುಲಕ್ಕೆ ಮೃತ್ಯುವಾಗಿ ಜನಿಸಿದ್ದಾನೆ. ಮಹೇಂದ್ರ, ಮಹೇಂದ್ರ, ಈ ಪ್ರಹ್ಲಾದ ಕುಮಾರನನ್ನು ನಿನ್ನ ವಜ್ರಾಯುಧದಿಂದ ಛದ್ರ ಛದ್ರ ಮಾಡಬೇಡ. ದೈತ್ಯೇಂದ್ರ, ಮಗನನ್ನು ಕೊಲ್ಲಿಸುವಷ್ಟು ಕಟಕನಾಗಬೇಡ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನೀನವನನ್ನು ಕೊಲ್ಲುವೆಯೋ ಇಲ್ಲವೋ ಬಗಳು. ನನ್ನಿಂದ ಸಾಧ್ಯವಿಲ್ಲ ದೈತ್ಯೇಂದ್ರ, ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ನಾನಿಲ್ಲದ ವೇಳೆಯಲ್ಲಿ ಗರ್ಭದಲ್ಲಿದ್ದ ಅರ್ಭಕನನ್ನು ನಾಶ ಮಾಡಲು ಬಂದ ನಿನಗೆ ನನ್ನ ಆಜ್ಞೆಯನ್ನು ಪಾಲಿಸಲು ಸಾಧ್ಯವಿಲ್ಲ. ಅಂದು ಇವನನ್ನು ಕೊಲ್ಲಲು ಹೋಗಿ ಇಂದು ಸ್ಥಾನಭ್ರಷ್ಟನಾಗಿ ನಿನ್ನ ಅಡಿಯಾಳಾಗಿ ಅಲೆದಾಡುತ್ತಿದ್ದೇನೆ. ಇನ್ನೇನಾದರೂ ಕೊಂದೇ ಬಿಟ್ಟಿದರೆ ನನಗೆ ಯಾವ ದುರ್ಗತಿ ಕಾದಿರುವುದೋ ನಾ ಕಾಣೆ. ಆದ್ದರಿಂದ ನನ್ನಿಂದ ಸಾಧ್ಯವಿಲ್ಲ ದೈತ್ಯೇಂದ್ರ, ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ತೊಲಗಾಚೆ. ಅಗ್ನಿ, ಅಗ್ನಿ, ಈ ಪ್ರಹ್ಲಾದ ಕುಮಾರನ್ನು ಒಂದು ಬಾರಿ ಅಪ್ಪಿಕೊಂಡು ಬೋಧಿಯು ಸಹ ಉಳಿಯದಂತೆ ಭಸ್ಮ ಮಾಡಿಬಿಡು. ಹಿರಣ್ಯಕಶಿಪು, ನೀನು ಕೋಪ ಆವೇಶ ಆರ್ಭಟದಿಂದ ದುಡುಕಿ ಮಗನನ್ನು ಕೊಡುವುದರ ಹತ್ತರ ಮತ್ತೆ ಮಗನು ಸಿಗಲಾರ. ಬೇಕಾಗಿಲ್ಲ, ಅವನು ಮತ್ತೆಂದು ಬರಕೂಡದಿಂದ ಈ ಆಜ್ಞೆ. ಬೇಡಿ ಸ್ವಾಮಿ, ಬೇಡಿ.
ಮುಗೀತು. ಈ ನನ್ನ ಸಾಮ್ರಾಜ್ಯದಲ್ಲಿ ಆ ನನ್ನ ಕುಲವೈರಿಯಾದ ಹರಿನಾಮೋಚ್ಚಾರಣೆ ಮುಗೀತು ಮುಗೀತು. ನಿನ್ನ ಭಕ್ತರು ಕೆಡುವುದು ಉಂಟೆ, ಬೆಂಕಿಯ ಜ್ವಾಲೆ ಸುಡುವುದು ಉಂಟೆ. ನಿನ್ನ ಭಕ್ತರು ಕೆಡುವುದು ಉಂಟೆ, ಬೆಂಕಿಯ ಜ್ವಾಲೆ ಸುಡುವುದು ಉಂಟೆ. ಹರಿ ಹರಿ ಎನ್ನುವ ಜೀವಿಯ ಬಳಿಗೆ ಹರಿ ಹರಿ ಎನ್ನುವ ಜೀವಿಯ ಬಳಿಗೆ ಯಮನ ಪಾಶ ಬರುವುದು ಉಂಟೆ. ಯಮನ ಪಾಶ ಬರುವುದು ಉಂಟೆ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಅಮ್ಮ ಅಮ್ಮ, ಕಂದ, ಅಗ್ನಿ ನಿನ್ನನ್ನು ಸುಡಲಿಲ್ಲವೇ ಕಂದ? ಇಲ್ಲವಮ್ಮ, ಶ್ರೀಹರಿಯನ್ನು ಸ್ಮರಿಸುವವರಿಗೆ ಯಾವ ಅಪಾಯವೂ ತಟ್ಟುವುದಿಲ್ಲವಮ್ಮ. ತಂದೆ, ಶ್ರೀಹರಿ ಭಕ್ತ ರಕ್ಷಕನು, ಸರ್ವಶಕ್ತನು. ದ್ವೇಷವನ್ನು ಬಿಟ್ಟು ನೀನು ಅವನ ಧ್ಯಾನ ಮಾಡಿ ನಾನು ಅವನ ಧ್ಯಾನ ಮಾಡಬೇಕು. ಅದಾವ ಪಿಶಾಚಿನಿಂದ ಹೃದಯವನ್ನು ಹೋಗಿರುವುದು. ಸೇನಾಪತಿ, ಸೆಳೆದುಕೊಂಡು ಹೋಗಿ ಇವನನ್ನು. ಹೇಗಾದರೂ ಸರಿ ಇವನು ಸತ್ತ ಸುದ್ದಿಯನ್ನು ತಂದರೆ ಸಾಕು. ಹಿರಣ್ಯ, ಹಿರಣ್ಯ, ಬಾಮ್ಮ, ನೀನು ನಾನು ನಾ ಹೆತ್ತ ಮಗನೇ, ಏಕೆ ನಾ ಬೆಳೆಸಿದ ಹಿರಣ್ಯಕಶಿಪುವೆ. ಏಕೆ ಸಂದೇಹವೇ? ನಿನ್ನ ನಡೆ ನುಡಿಗಳು ಹಾಗೆ ಕಾಣಿಸುತ್ತಿಲ್ಲ. ಏಕೆ ಏನಾಗಿದೆ ಅಂತ ಅಪರಾಧ ನನ್ನಿಂದ? ವರ ಪಡೆದು ಬಂದ ಮೇಲೆ ನೀನು ಮೊದಲು ನಿಂತಿಲ್ಲ, ನೀನೇ ಸರ್ವೇಶ್ವರನಂತೆ ಮೆರೆಯುತ್ತಿರುವೆ. ಹೌದು, ಏನಾಯ್ತು ಈಗ? ನಿನ್ನಲ್ಲಿ ಅಹಂಕಾರ ತುಂಬಿ ತೊಳುಕುತ್ತಿದೆ. ತೊಳುಕಲಿ. ನಿನ್ನ ಕಣ್ಣಿನಲ್ಲಿ ಕರುಣೆಯ ನೋಟವಿಲ್ಲ, ಕಟುಕತನ ಎದ್ದು ಕಾಣುತ್ತಿದೆ. ಕಾಣಲಿ. ಹೆತ್ತ ಮಗನನ್ನೇ ಕೊಲ್ಲಲು ಆಜ್ಞಾಪಿಸಿರುವೆಯಲ್ಲ, ಏಕೆ? ಅವನು ನನ್ನ ಶತ್ರು. ಅವನು ನಿನ್ನ ಮಗನಲ್ಲವೇ? ಇಲ್ಲ ಇಲ್ಲ, ತಂದೆಗೆ ವಿಧೇಯನಾದ ಮಗನಲ್ಲ, ಅವನು ಶತ್ರು. ನೀನು ತಂದೆಗೆ ಅವಿಧೇಯನಾದ ಮಗ ಶತ್ರು. ಹಾಗಾದ್ರೆ ತಾಯಿಗೆ ಅವಿಧೇಯನಾದ ಮಗನು ಶತ್ರು ತಾನೇ? ಏನಂದೆ? ತಾಯಿಗೆ ಅವಿಧೇಯನಾದ ಮಗನು ವೈರಿತಾನೆ. ಹಾಗೆ ತಿಳಿದುಕೋ. ಹಿರಣ್ಯ, ಹಿರಣ್ಯ, ತಾಯೆಂಬ ವಿಶ್ವಾಸವೇ ಇಲ್ಲವೇನು ನಿನಗೆ? ಏಕಿಲ್ಲ, ಅಪಾರವಾಗಿದೆ, ಅಪಾರವಾಗಿದೆ. ಸುಳ್ಳು, ಸುಳ್ಳು. ನಿನ್ನಲ್ಲಿ ವಿನಯವಿಲ್ಲ, ವಿಧೇಯತೆ ಇಲ್ಲ, ಹಿರಿಯರೆಂಬ ಗೌರವವೂ ಇಲ್ಲ. ಅಮ್ಮ, ನಾನೇನು ತೊಟ್ಟಿದ ಕೂಸಲ್ಲ. ನೀನು ಹೇಳುವ ಅರ್ಥಹೀನ ಕಥೆಗಳನ್ನು ನಂಬುವ ಅಪ್ರಬುದ್ಧ ನಾನಲ್ಲ. ನನ್ನ ಕಂಡರೆ ಬ್ರಹ್ಮ ಬೆದರುವ, ಹರ ಹೆದರುವ, ಹರಿ ದಿಕ್ಕೆಟ್ಟು ಓಡುವ. ಶಿವ ಶಿವ, ಅಜ್ಞಾನದ ನಿನ್ನ ಬುದ್ಧಿ ಕೆಟ್ಟು ಹೋಗಿದೆ. ತ್ರಿಮೂರ್ತಿಗಳನ್ನೇ ಅಲ್ಲಗಳೆದು ಮಾತನಾಡುತ್ತಿರುವ ನಿನಗೆ ಮತ್ಯಾವ ದೈವಶಕ್ತಿ ತಾನೇ ಕಾಪಾಡಿ ನೀನು ಉಸಿರಾಡುವುದಕ್ಕೆ, ಮೆರೆದಾಡುತ್ತಿರುವುದಕ್ಕೆ, ನಡೆದಾಡುತ್ತಿರುವುದಕ್ಕೆ ಆ ದೈವ ಬಲವೇ ಕಾರಣ. ನೀನಲ್ಲದೆ ಬೇರೆ ಯಾರಾದರೂ ಈ ಮಾತನ್ನು ಆಡಿದರೆ ಅವರ ನಾಲಿಗೆಯನ್ನು ಸೀಳಿ ಬಿಡುತ್ತಿದ್ದೆ. ಪಾಪಿಷ್ಟ, ಹೆಣ್ಣಿನ ಕಣ್ಣೀರು ನಿನ್ನನ್ನು ಸುಮ್ಮನೆ ಬಿಡ್ತಕ್ಕದ್ದಲ್ಲ. ನನ್ನ ಸೊಸೆಯ ಕಣ್ಣಿನಿಂದ ನೀನು ದಗ್ಧನಾಗಿ ಹೋಗುತ್ತೀಯೆ. ಹಿರಣ್ಯ, ಸರ್ವೇಶ್ವರನಿಗೆ ವಿವೇಕವಾಡಿ, ಸರ್ವಜ್ಞನಿಗೆ ಬುದ್ಧಿಯ ಮಾತುಗಳು. ಯಾರಲ್ಲಿ ಸೆಳೆದುಕೊಂಡು ಹೋಗಿ ಮುದುಗುಬೇನು ಅವಳ ಆಶ್ರಮಕ್ಕೆ ತಳ್ಳಿ ಬನ್ನಿ. ಉದ್ಧಾರವಾಗಲಾರಿ, ಉದ್ಧಾರವಾಗಲಾರಿ, ನೀನಿನ್ನು ಉದ್ಧಾರವಾಗಲಾರಿ. ಹಿರಣ್ಯ, ಹಿರಣ್ಯ, ಹಿರಣ್ಯ. ಶಾಂತಿ, ನೋಡಿದೀರಾ? ಶಾಂತಿ, ಇಷ್ಟೊಂದು ಆವೇಶ ಬೇಕಿದ್ದೇವಿ, ಸಮಾಧಾನ ಮಾಡಿ. ಇವನ ರೀತಿ ನೀತಿಗಳೇ ವ್ಯತ್ಯಾಸವಾಗಿರುವುದು.
ಈಗ ನಮ್ಮ ಮಗನ ಗತಿ ಏನು? ಅವನನ್ನು ಕಾಪಾಡುವರು ಯಾರು ಸ್ವಾಮಿ? ಸಮಾಧಾನ ಮಾಡಿಕೋ ದೇವಿ. ನಿನಗೆ ನೆನಪಿದೆಯೇ, ಅಂದೊಂದು ದಿನ ಭಯಂಕರನಾದ ರುದ್ರನು ತನ್ನ ಕೆಂಗನೆಗಳನ್ನು ಪಸರಿಸಿ ಸಂಚರಿಸುವ ಪ್ರದೋಷ ಕಾಲದಲ್ಲಿ ಸತಿಪತಿಗಳು ಒಂದಾದರೆ ಹುಟ್ಟುವ ಮಕ್ಕಳೇ ಹೀಗೆ ದುಷ್ಟರಾಗಿ ಲೋಕಕಂಟಕರಾಗಿ ಅನೇಕ ಕಷ್ಟಗಳನ್ನು ಪಡುತ್ತಾರೆ. ನೀನು ಅಂದಿನ ಮಾಡಿದ ತಪ್ಪಿಗಾಗಿಯೇ ಇಂದು ಪ್ರಾಯಶ್ಚಿತ್ತ ಅನುಭವಿಸುತ್ತಿರುವೆ. ಇದನ್ನು ಅನುಭವಿಸಿಯೇ ತೀರಬೇಕು ದೇವಿ, ಅನುಭವಿಸಿಯೇ ತೀರಬೇಕು. ಶಾಂತಿ, ಸಮಾಧಾನ ಮಾಡಿಕೊ. ಶರಣಯ್ಯ ಶರಣು ಶ್ರೀಹರಿಯೇ, ಶರಣಯ್ಯ ಶರಣು ಶ್ರೀಹರಿಯೇ, ಭಕ್ತೋದ್ಧಾರಕ ಶ್ರೀಹರಿಯೇ, ಪಾಪವ ನಾಶ ಮಾಡುವ ಘೋರ ಪಾಪವ ನಾಶ ಮಾಡುವ ಕರುಣಾಮಯನು ನೀನಯ್ಯ, ಕರುಣಾಮಯನು ನೀನಯ್ಯ. ಸತ್ಯ ಸ್ವರೂಪನೇ ನಿತ್ಯ ನಿರ್ಮಲನೇ, ಸತ್ಯ ಸ್ವರೂಪನೇ ನಿತ್ಯ ನಿರ್ಮಲನೇ, ಕಾಮಿತ ಫಲ ತರುವ ಕರುಣಾಪೂರ್ಣನೇ, ಶರಣಯ್ಯ ಶರಣು ಶ್ರೀಹರಿಯೇ, ಭಕ್ತೋದ್ಧಾರಕ ಶ್ರೀಹರಿಯೇ, ಶರಣಯ್ಯ ಶರಣು ಶ್ರೀಹರಿಯೇ. ಅಯ್ಯ ಪ್ರಹ್ಲಾದ, ಹರಿನಾಮ ಸ್ಮರಣೆ ಬಿಟ್ಬಿಡಯ್ಯ. ಅಯ್ಯ ಭಟ್ಟರೆ, ಹರಿನಾಮಾಮೃತದ ಸವಿಯನ್ನು ನೀವೇನು ಬಲ್ಲಿರಿ? ಒಮ್ಮೆ ಹರಿಧ್ಯಾನ ಮಾಡಿದರೆ ಸಾಕು, ಸಕಲ ಪಾಪಗಳು ಪರಿಹಾರವಾಗುತ್ತವೆ. ಆದ್ದರಿಂದ ಈಗ ನೀವು ನನ್ನ ಜೊತೆ ಸೇರಿ ಹರಿಧ್ಯಾನ ಮಾಡಿ ಪುನೀತರಾಗಿ. ಏನಪ್ಪ, ನಾವು ನಿನ್ ಜೊತೆಗೆ ಹರಿಧ್ಯಾನ ಮಾಡ್ಬೇಕಾ? ಯೋ ಕತ್ರಿ, ಏನಯ್ಯ ಛತ್ರಿ, ಏನಾಯ ಉಪಾಯ ಮಾಡಿ ಇವ್ನು ಮುಗ್ಸಯ್ಯ. ಮುಗಿಸ್ಬೇಕಣಯ್ಯ. ಏನ್ ಉಪಾಯ ಮಾಡೋದು? ಏನ್ ಮಾಡೋದು? ಕನ್ನಡದಲ್ಲಿ ಬೆಟ್ಟ 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 ಮ್ಯಾಗ ಕರ್ಕೊಂಡೋಗಿ ಕರ್ಕೊಂಡೋಗಿ ತಳ್ಬಿಡೋಣ. ತಳ್ಬಿಡೋಣ. ಬಾರಪ್ಪ ಬಾ 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 ಬಾ. ಪಾವನ ಚರಣ ಪನ್ನಗ ಶಯನ, ಪಾವನ ಚರಣ ಪನ್ನಗ ಶಯನ, ಕಮಲಾಭರಣ ನಾರಾಯಣ, ಕಮಲಾಭರಣ ನಾರಾಯಣ, ಎಲ್ಲವೂ ನೀನೇ
ಅಯ್ಯ ಪ್ರಹ್ಲಾದ, ಹರಿನಾಮ ಸ್ಮರಣೆ ಬಿಟ್ಬಿಡಯ್ಯ, ನನ್ನ ಮಾತು ಕೇಳಯ್ಯ. ಬೆಟ್ಟದಿಂದ ತಳ್ಳೂರು ತಳ್ಳೋದಯ್ಯ. ಏನೋ ಮಾಟ ಮಂತ್ರ ಮಾಡ್ತಾನೆ. ಆನೆಗಾತ್ರ ಮೈ ಇಟ್ಕೊಂಡು ಏನೇ ಪ್ರಯತ್ನ, ಏನಾದ್ರು ಐಡಿಯಾ ಹುಡ್ಕಯ್ಯ. ಏನಂದೆ? ಆನೆಗಾತ್ರ ಮೈ ಇಟ್ಕೊಂಡು ಏನೇ ಪ್ರಯತ್ನ. ಅಲ್ಲಿ ನೋಡು ಆನೆ. ಆನೆ 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 ಹತ್ರ ಕರ್ಕೊಂಡೋಗಿ ತುಳಿಸ್ಬಿಡೋಣ. ತಳ್ಬಿಡೋಣ. ಸತ್ತೋಯ್ತಾನೆ. ಬಾಪ ಬಾ ಬಾ. ಆನೆಯು ಕೂಗಲು ಬಂದವ ನೀನು, ಬಾಲಕನಾಗಿ ಮರೆಯುವೆಯೇನು? ಆನೆಯು ಕೂಗಲು ಬಂದವ ನೀನು, ಬಾಲಕನಾಗಿ ಮರೆಯುವೆಯೇನು? ಸಾವಿಗೆ ನಾನು ಅಂಜುವೆನೇನು? ಸಾವಿಗೆ ನಾನು ಅಂಜುವೆನೇನು? ಕರೆದುಕೋ ಹರಿಯೇ ನನ್ನ ನೀನು. ಕರೆದುಕೋ ಹರಿಯೇ ನನ್ನ ನೀನು. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಏನಯ್ಯ ಇದು? ಆನೆ ಕೇಳಿ ಸುಡ್ಸುರು ಸಾಲಿಲ್ಲ. ಬೆಟ್ಟದಿಂದ ತಳ್ಳಿದ್ರು ಸಾಯ್ಲಿಲ್ಲ. ಏನಯ್ಯ ಇವನ್ ಕತೆ? ಏನೋ ಸರಿಯಾದ ಮಾತಾಡ ಆಸಾಮಿ ಮಾಡ್ತಾನೆ ಕಣೆ. ನೋಡ. ಇವನು ಸರಿಯಾದ ಆಸಾಮಿ ಕಣೆ. ಏನ್ ಮಾಡೋದು ಈಗ? ಏನ್ ಮಾಡೋದು? ಅಲ್ಲೋಡಲ್ಲಿ ಅವು ಅವು ಯಾಕೆ ಎದ್ರುಕೊಂಡು ಸಾಯ್ತ್ಯಾ? ಅವು ನೋಡಲ್ಲಿ. ಈಗ ಒಂದ್ ಕೆಲ್ಸ ಮಾಡೋಣ. ಅದು ಹಿಡ್ಕೊಂಬಂದು ಹಾಕ್ಬಿಡದ. ಕಚ್ಚಿ 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 ಸಾಯ್ಸ್ಬಿಡುತ್ತೆ. ಸಾಯ್ಸ್ಬಿಡುತ್ತೆ. ಅಷ್ಟೇ. ಹಾವನ್ನು ಹಿಡಿದು ಹಾಸಿಗೆಯಂತೆ, ಗರುಡನ ಕರೆದು ವಾಹನವೆಂದೆ. ಹಾವನ್ನು ಹಿಡಿದು ಹಾಸಿಗೆಯಂತೆ, ಗರುಡನ ಕರೆದು ವಾಹನವೆಂದೆ. ನಿನ್ನ ಲೀಲೆಯ ಅರಿತವರಿಲ್ಲ, ನಿನ್ನ ಲೀಲೆಯ ಅರಿತವರಿಲ್ಲ. ನಂಬಿದ ಜನರಿಗೆ ಭಯವೇ ಇಲ್ಲ, ನಂಬಿದ ಜನರಿಗೆ ಭಯವೇ ಇಲ್ಲ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಏನಯ್ಯ ಇದೆಲ್ಲ? ಏನ್ ಮಾಡೋದು ಈಗ? ಏನು ಮಾಡಕ್ಕಾಗಲ್ಲ ಕಣ. ಆವ್ ಕೈಲಿ ಕಷ್ಟ ಆಯ್ತು, ಬೆಟ್ಟದ ಮೇಲೆ ಸಳ ಆಯ್ತು, ಆನೆ ಮೇಲೆ ದುಡ್ಸಾಯ್ತು. ಇನ್ನೇನು ಮಾಡಕ್ಕಾಗಲ್ಲ. ಮಹಾರಾಜ ಮಹಾರಾಜರು ಹೇಳವ್ರೆ. ಬಿಟ್ಬಿಡುದು. ಅವ್ರ ಹತ್ರ ಕರ್ಕೊಂಡೋಗಿ ಬಿಡೋಣ. ಏನಾರು ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ಬಾ, ಬಾ, ಬರಪ್ಪ, ಬಾ, ಬಾ, ಬಾ. ಬಾ. ಈ ಮೌನವು ನಿನಗೇಕೆ ಸ್ವಾಮಿ? ಮನವು ಕರಗದೆ, ಮನವು ಕರಗದೆ. ಕಂದ,
ಕಂದ? ಕೊಟ್ಟರಮ್ಮ. ಬೆಟ್ಟದಿಂದ ತಳ್ಳಿದರು, ಆನೆಯ ಬಳಿ ನೂಕಿದರು, ಹಾವನ್ನು ಕಚ್ಚಲು ಬಿಟ್ಟರು. ಆದರೆ ಅವು ನನಗೇನೂ ಮಾಡಲಿಲ್ಲವಮ್ಮ. ಏನು ಅಗ್ನಿ ಸರ್ಪವು ಕಚ್ಚಲಿಲ್ಲವೇ? ಆನೆ ನಿನ್ನನ್ನು ತುಳಿಯಲಿಲ್ಲವೇ ಕಂದ? ಇಲ್ಲವಮ್ಮ. ಅಗ್ನಿ ಸುಡಲಿಲ್ಲ, ಆನೆ ತುಳಿಯಲಿಲ್ಲ, ಸರ್ಪ ಕಚ್ಚಲಿಲ್ಲ. ಇಲ್ಲ, ನನ್ನ ಕನ್ನರಿಂದ ಯಾವ ತಪ್ಪು ಇಲ್ಲ. ಅವನನ್ನು ನಾನು ಬಿಡುವುದಿಲ್ಲ. ಅವನಿಗಾರೂ ಹೇಳಿಕೊಟ್ಟಿಲ್ಲ. ಅವನ ಗ್ರಹಗಳಿಂದ ಅವನ ಈ ರೀತಿ ಆಡುತ್ತಿರುವುದು. ನೀವು ನನ್ನ ಕನ್ನನಿಗೆ ಕೊಡುವ ಯಾತನೆಯನ್ನು ಕೇಳಿ ನನ್ನ ಹೃದಯವೇ ಒಡೆದು ಹೋಗುತ್ತಿರುವುದು ಸ್ವಾಮಿ. ನನ್ನ ಹೃದಯವೇ ಒಡೆದು ಹೋಗುತ್ತಿರುವುದು. ನನ್ನನ್ನು ಕೊಂದು ಬಿಡಿ. ನಾನು ಬದುಕಿರುವಾಗಲೇ ನನ್ನ ಕನ್ನನ ಸಾವನ್ನು ನಾನು ನೋಡಲಾರೆ ಸ್ವಾಮಿ, ನಾನು ನೋಡಲಾರೆ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಪರಾಕ್ರಮಶಾಲಿ. ಅಡಿ ಇಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ನಾವು ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಸಾಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿಲೆವೆಂದರೆ ಛೇ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಇದೆಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ಅವನಿಗೆ ಎದುರಾಗಿ ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿಸಿದೆ. ಅವದಾವ ಶಕ್ತಿ ಅವನಿಗೆ ನನ್ನ ಎದುರಿಗೆ ನಿಲ್ಲುವ ಧೈರ್ಯ ತುಂಬಿದೆ. ಅದಾವ ಶಕ್ತಿ ಅವನಿಗೆ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಓ, ಅವನೇ ಆ ನನ್ನ ಕುಲವೈರಿಯ ಹರಿಯೇ ಇದಕ್ಕೆಲ್ಲ ಕಾರಣ. ಎರವೆಲವೋ ಹರಿ, ಕಪಟಿ, ಮಾಯಾವಿ. ನನ್ನ ಮಗನ ಹೃದಯ ಅಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನವನ್ನಂತೆ ಆಡಿಸುತ್ತಿರುವೆ. ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತಹ ನಿಜವಾದ ಗಂಡುಗರ ನೀನಾಗಿದ್ದರೆ ಬಾ. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಹಾಕಿಕೊಳ್ಳುತ್ತಿದ್ದರೆ ನಾನು ಹಿರಣ್ಯಕಶಿಪುವೇ ಇಲ್ಲ, ನಾನು ಹಿರಣ್ಯಕಶಿಪುವೇ ಇಲ್ಲ, ನಾನು ಹಿರಣ್ಯಕಶಿಪುವೇ ಇಲ್ಲ. ಖಯಾದು, ಖಯಾದು, ಬಾ ಕುಳಿತುಕೋ. ಏನದು? ಮಗನ ಮುಖವನ್ನೇ ನೋಡುತ್ತಾ ಬಹುದೀರ್ಘವಾಗಿ ಆಲೋಚಿಸುತ್ತಿದ್ದೆ. ನನ್ನಿಂದ ನಿನ್ನ ಮನಸ್ಸಿಗೆ ತುಂಬಾ ವೇದನೆಯಾಗಿದೆ. ಪಾಪ, ನಾನು ನಿನಗೆ ಬಹಳ ದುಃಖ ಕೊಟ್ಟೆ. ಇದೇಕೆ ಸ್ವಾಮಿ ಹೀಗೆ ಮಾತನಾಡುತ್ತಿರುವಿರಿ? ನನ್ನ ಮನಸ್ಸಿಗೆ ಹಾಗನ್ನಿಸಿತು. ಖಯಾದು, ನನ್ನಲ್ಲಿ ನಿನಗೆ ಅತಿಶಯವಾದ ಪ್ರೀತಿ ಇದೆ ಅಲ್ಲವೇ? ಅಲ್ಲವೇ? ನೀವಲ್ಲದೆ ನನಗಾರ ದಿಕ್ಕು. ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಆರಾಧ್ಯ ದೈವ. ನಾನದನ್ನು ಬಲ್ಲೆ. ಖಯಾದು, ನಾನೇನೇ ಹೇಳಿದರೂ ನೀನು ಅದರಂತೆ ನಡೆಯೋ ಇಲ್ಲವೇ? ನಿಮ್ಮ ಆಜ್ಞೆ ವಿನಃ
ನನಗೆ ಮತ್ತೇನಿದೆ ಸ್ವಾಮಿ? ಪತಿ ಆಜ್ಞೆಯನ್ನು ಪಾಲಿಸಬೇಕಾದ್ದು ಸತಿಯಾದವಳ ಧರ್ಮ. ನಿಜ, ಅದೇ ಅವಳ ಧರ್ಮ. ನಿಜ, ಅದೇ ಅವಳ ಧರ್ಮ. ತೆಗೆದುಕೋ. ವಿಷ. ನಾನು ಕುಡಿಯಲೇ? ಇಲ್ಲ, ನಾನು ಹೇಳಿದವರಿಗೆ ಕುಡಿಸಬೇಕು. ನೀನು ನಿನ್ನ ಕೈಯಾರ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು. ನೀನು ನಿನ್ನ ಕೈಯಾರ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು. ನೀನು ನಿನ್ನ ಕೈಯಾರ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಸ್ವಾಮಿ, ಸ್ವಾಮಿ, ಇದೆಂತಹ ವಿಷಮ ಪರೀಕ್ಷೆ. ಜಗತ್ತಿನಲ್ಲಿ ಯಾವ ಹೆತ್ತ ತಾಯಿಯಾದರೂ ತನ್ನ ಮಗ ವಿಷ ಹಾಕುವಳೇನು? ಅದಕ್ಕಾಗಿಯೇ ನಾನು ನಿನಗೆ ಆಜ್ಞಾಪಿಸುತ್ತಿರುವುದು, ನೀನು ಆ ಕೆಲಸ ಮಾಡಬೇಕು. ನೀನು ಅವನಿಗೆ ವಿಷ ಕುಡಿಸಬೇಕು. ಈ ಕೆಲಸವನ್ನು ನೀವೇ ಏಕೆ ಮಾಡ? ನಾನೇ ಮಾಡುವ ಹಾಗಿದ್ದರೆ ನಿನಗೇಕೆ ಆಜ್ಞಾಪಿಸುತ್ತಿದ್ದೆ? ಇದರಿಂದ ಮುಂದೆ ಆಗುವ ಪರಿಣಾಮವೇನೆಂದು ತಿಳಿದಿದೆ. ಏನಾಗುತ್ತದೆ? ಕೊಲೆ ಪಾತಕಿಯೊಬ್ಬಳು ಹೆತ್ತ ಮಗುವಿಗೆ ವಿಷ ಹಾಕಿದಳೆಂಬ ಅಪಕೀರ್ತಿಯು ಸೂರ್ಯ ಚಂದ್ರರಿರುವ ತನಕ ಶಾಶ್ವತವಾಗುವುದಿಲ್ಲವೇ ಸ್ವಾಮಿ? ಪತಿ ಆಜ್ಞೆಯನ್ನು ಮೀರಿದ ಪರಮಪಾತಕ್ಕೆ ನಿನ್ನ ಅಪಖ್ಯಾತಿ ಅಚಂದೋಷವಾಗಿ ನಿಲ್ಲುವುದಿಲ್ಲವೇ ಕಯಾದು? ಇದು ಹೆತ್ತ ಹೊಟ್ಟೆ ಅಲ್ಲವೇ? ಇದು ಹೆತ್ತ ಹೊಟ್ಟೆ ಇಲ್ಲವೇ? ನಿನ್ನೊಬ್ಬರಿಗೆ ಮಾತ್ರ ಪುತ್ರ ವ್ಯಾಮೋಹ. ನಾವು ಹೃದಯ ಶೂನ್ಯ. ಯಾವ ತಪ್ಪಿಗಾಗಿ ನನಗೆ ಈ ಶಿಕ್ಷೆ? ಇಂತಹ ಮಗನನ್ನು ತಪ್ಪಿಗಾಗಿ, ಹೆತ್ತ ತಪ್ಪಿಗಾಗಿ. ಹೇಳು ಕಯಾದು, ಹೇಳು. ಈ ಕೆಲಸ ನಿನ್ನಿಂದ ಸಾಧ್ಯವಿಲ್ಲವೋ ಹೇಳು. ಪರಮೇಶ್ವರ, ಹೆತ್ತ ಮಗುವಿಗೆ ವಿಷ ಹಾಕಿದಳೆಂಬ ಅಪಕೀರ್ತಿಯನ್ನಿಟ್ಟುಕೊಂಡು ಈ ಜಗತ್ತಿನಲ್ಲಿ ಬದುಕಬೇಕೆ? ಶಂಕರ, ಶಂಭೋ ಶಂಕರ ಮಹಾದೇವ, ತಾಳೇನು ನಾನೇ ಶೋಕವಾ, ಪರಿಹರಿಸೋನೇ
ಕಾಯೋ ಪರಶಿವಾ ಭಕ್ತಳ ಕಾಯೋ ಸತ್ಯ ಶಿವಾ ಶಂಭೋ ಶಂಕರ ಮಹಾದೇವಾ ಕಾಣಿರು ನಾನೇ ಶೋಕವಾ ಹರಿಹರಿಸೋ ನೀ ಪರಶಿವಾ ಭಕ್ತಳ ಕಾಯೋ ಸತ್ಯ ಶಿವಾ ಶಂಭೋ ಶಂಕರ ಮಹಾದೇವಾ ಮಹಾದೇವಾ ಅಮ್ಮ, ಏಕೆ ಹೇಳುತ್ತಿರುವೆ? ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಕಂದ, ನಿನ್ನನ್ನು ಮಗನಾಗಿ ಪಡೆದಿದ್ದಕ್ಕೆ. ನಾನೇನು ತಪ್ಪು ಮಾಡಿದೆ ಅಮ್ಮ? ನೀನು ಹರಿಧ್ಯಾನ ಮಾಡುವುದೇ ತಪ್ಪು. ಮತ್ತಿನ್ಯಾರ ಧ್ಯಾನ ಮಾಡಬೇಕಮ್ಮ? ನಿಮ್ಮ ತಂದೆಯವರ ಧ್ಯಾನ. ಅಂದರೆ ನಮ್ಮ ತಂದೆ ನಾರಾಯಣನಿಗಿಂತಲೂ ದೊಡ್ಡವನೇ? ಕುಮಾರ, ಹೇಳಮ್ಮ. ಹುಟ್ಟು ಸಾವುಗಳಿಲ್ಲದವನು ಜಗದೀಶ್ವರ, ಹಸಿವು ದಾಹಗಳಿಲ್ಲದವನು ಲೋಕೇಶ್ವರ, ಆದಿ ಅಂತ್ಯಗಳಿಲ್ಲದವನು ಸರ್ವೇಶ್ವರ, ಸಕಲ ಜೀವಿಗಳಲ್ಲವನೊಬ್ಬನೇ ಆ ಪರಮೇಶ್ವರ, ಆ ನಾರಾಯಣನೊಬ್ಬನೇ ಸತ್ಯ ನಿತ್ಯ. ಕಂದ, ಕುಮಾರ, ನಿನ್ನಷ್ಟು ತಿಳುವಳಿಕೆ ನನಗಿಲ್ಲ ಮಗನೇ. ಆದರೆ ಈ ತಾಯಿಯ ಬಯಕೆ ನೀನು ಸದಾ ಚಿರಂಜೀವಿಯಾಗಿರಬೇಕು. ನಿನ್ನ ಆಶೀರ್ವಾದವಿರುವಾಗ ನಾನು ಚಿರಂಜೀವಿ ಅಮ್ಮ. ಇಲ್ಲ ಕಂದ, ಇಲ್ಲ. ಇಂದು ನಿನ್ನ ತಾಯಿಯೇ ನಿನಗೆ ಮೃತ್ಯು ಆಗಿ ಬಂದಿದ್ದಾಳೆ. ನಿಮ್ಮ ತಂದೆಯವರ ಆಜ್ಞೆ, ನಾನೇ ನನ್ನ ಕೈಯಾರೆ ನಿನಗೆ ವಿಷವನ್ನು ಕುಡಿಸಬೇಕಂತೆ. ಹೆತ್ತ ತಾಯಿಯು ತುತ್ತಿಟ್ಟ ಕಂದನಿಗೆ ಹಾಲವ ಕುಡಿಸುವಳೆ, ಪಿತನಾಣತಿಯಂತೆ ಸುತನಿಗೆ ವಿಷವ ನೀಡಮ್ಮ ನೀಡಮ್ಮ. ಕಂದ, ಅಮ್ಮನ ಮೇಲೆ ನಿನಗಿಷ್ಟೊಂದು ಪ್ರೀತಿ, ಆ ಹರಿಯ ಮೇಲೆ ನಿನಗೇಕೆ ಇಷ್ಟೊಂದು ಭಕ್ತಿ? ಹರಿಯ ನಂಬಿದರೆ ವಿಷವು ಅಮೃತವಮ್ಮ, ಹರಿಯ ನಂಬದರೆ ಅಮೃತವು ವಿಷವಮ್ಮ ಅಮ್ಮ. ಕಂದ, ಅಮ್ಮನ ಕಣ್ಣೀರು ನೋಡಿ ನಿನಗೆ ಕನಿಕರ ಬರುತ್ತಿಲ್ಲವೇ? ಕುಮಾರ, ಅಮ್ಮ, ಹಾಲು ಕೊಟ್ಟು ಬೆಳೆಸಿದ ತಾಯಿ ವಿಷ ಕೊಡುವಳೆ, ಜನ್ಮ ಕೊಟ್ಟ ತಾಯಿ ಮೃತ್ಯುವಾಗುವಳೆ. ಅಮ್ಮ, ನೀನು ವಿಷ ಕೊಟ್ಟರು ಅದು ಅಮೃತವೇ ಹೊರತು ವಿಷವಲ್ಲ. ಕೊಡಮ್ಮ, ಕೊಡು ತಾಯಿ, ಆನಂದದಿಂದ ಕುಡಿಯುತ್ತೇನೆ. ಬೇಡ ಮಗನೇ, ನನ್ನ ಕಣ್ಣೀರು ನೋಡಿ ನಿನಗೆ ಕನಿಕರ ಬರುತ್ತಿಲ್ಲವೇ ಕಂದ? ನನಗೋಸ್ಕರವಿಲ್ಲದಿದ್ದರು ನಿನ್ನ ತಂದೆಯವರಿಗೋಸ್ಕರ ಒಂದೇ ಒಂದು ಬಾರಿ ಅವರೇ ಪರಮೇಶ್ವರನೆಂದು ಹೇಳಿಬಿಡು ಮಗನೇ. ಹೇಗಮ್ಮ ಸಾಧ್ಯ? ನನ್ನ ರಕ್ತದ ಕಣಕಣಗಳಲ್ಲಿಯೂ ನರನಾಡಿಯಲ್ಲಿಯೂ ಶ್ರೀಹರಿಯೇ ತುಂಬಿರುವಾಗ ಅವನನ್ನು ಮರೆಯಲು ಹೇಗಮ್ಮ ಸಾಧ್ಯ? ಅದಕ್ಕಿಂತ ಈ ವಿಷ ಕುಡಿಯುವುದೇ ಮೇಲು. ಬೇಡ ಕಂದ, ಕುಮಾರ. ಅಮ್ಮ, ಅಮ್ಮ,
ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಸರ್ಪ ಕಚ್ಚದವನನ್ನು, ಆನೆ ತುಳಿಯದವನನ್ನು ಕಯಾದು ನೀ ಕೊಟ್ಟ ವಿಷವನ್ನು ಕೊಲ್ಲುತ್ತದೆ ಎಂದು ಭಾವಿಸಿದ್ದರೆ ನನ್ನಂತಹ ತಿರುಗೇಡಿ ಯಾರು ಇರಲು ಸಾಧ್ಯವಿಲ್ಲ. ಕಯಾದು, ಈ ನಿನ್ನ ಮಗ ನಿನಗಾಗಿ ಆದರೂ ನಿನ್ನ ಕಣ್ಣೀರಿಗಾದರೂ ಬೆಲೆ ಕೊಟ್ಟು ಹರಿನಾಮ ಸ್ಮರಣೆಯನ್ನು ಬಿಡುತ್ತಾನೆ ಎಂದು ಭಾವಿಸಿದ್ದೆ. ಆದರೆ ಸುಳ್ಳಾಯಿತು. ಇವನು ಸಾಧಾರಣವಲ್ಲ, ನನ್ನನ್ನು ಕೊಲೆಗಾರನಾಗಿಯೇ ಮಾಡಲು ಬಂದಿರುವ ಘಾತುಕ. ತಂದೆಯಿಂದಲೇ ಮಗನ ಸಂಹಾರವಾಗಬೇಕೆಂದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾನು ಬಿಡುವುದಿಲ್ಲ ಸ್ವಾಮಿ, ಬಿಡುವುದಿಲ್ಲ. ಪ್ರಹ್ಲಾದ, ಕಂದ, ಏಕಪ್ಪ ನಿನಗೆ ಹಠ? ಯಾವ ನಿನ್ನ ತಂದೆ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳೇ ಗಡಗಡನೆ ನಡುಗುವರು. ಹೀಗಿರುವಾಗ ಕಾಣದ ಹರಿಯ ಮೇಲಿರುವ ಭಕ್ತಿ ಕಣ್ಣೆದುರಿಗಿರುವ ಈ ತಂದೆ ಮೇಲೆ ಕಪ್ಪ ಇಲ್ಲ. ತಂದೆಗಿಂತ ಬೇರೊಬ್ಬ ದೇವನಿರುವುದೇ? ಇಲ್ಲವೇ? ಇಲ್ಲ ಇಲ್ಲ, ನಾನಲ್ಲದೆ ಬೇರೊಬ್ಬ ದೇವರಿರಲು ಸಾಧ್ಯವಿಲ್ಲ. ತಂದೆ, ನೀನು ನನಗೆ ಜನ್ಮ ಕೊಟ್ಟಿದ್ದು ನಿಜ. ನಿನಗೆ ಜನ್ಮ ಕೊಟ್ಟವರಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ? ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದರೂ ಒಬ್ಬರು ಇರಲೇಬೇಕಲ್ಲವೇ? ಯಾರವನು? ಅವನೇ ಶ್ರೀಮನ್ನಾರಾಯಣ. ಮಚ್ಚುಬಾಯಿ, ಭಕ್ತಿ ಮುಕ್ತಿಗಳ ಮಾತುಗಳನ್ನಾಡಿ ನಮ್ಮನ್ನೇ ಹೆದರಿಸುತ್ತಿರುವೆ ಅವಿವೇಕಿ. ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳುವೆಲ್ಲ. ಎಲ್ಲಿದ್ದಾರೋ ಆ ನಿನ್ನ ಹರಿ? ಎಲ್ಲೆಲ್ಲಿಯೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣು ರೇಣು ತೃಣಾಕಾಶಗಳೆಲ್ಲದರಲ್ಲೂ ಇರುವನು. ಅವನಿಲ್ಲದ ಸ್ಥಳವೇ ಇಲ್ಲ. ಸಕಲ ಚರಾಚರ ವಸ್ತುಗಳು, ಅಣು ರೇಣು ತೃಣಾಕಾಶಗಳೆಲ್ಲದರಲ್ಲೂ ಇರುವನು. ಎಲ್ಲಿಹತನು ಜಾತ ಮಾಧವನೆಲ್ಲಿಹನು ಜಾತ. ಎಲ್ಲಿಹತನು ಜಾತ ಮಾಧವನೆಲ್ಲಿಹನು ಜಾತ. ಮಾಧವ ಇಲ್ಲದಿಲ್ಲ ತಾತ, ಇಲ್ಲದಿಲ್ಲ ತಾತ, ಮಾಧವ ಇಲ್ಲದಿಲ್ಲ ತಾತ. ಚಪಲನೇನು ಜಾತ ಮಾಧವ ಚಪಲನೇನು ಜಾತ. ಹೇ ಚಪಲನೇನು ಜಾತ ಮಾಧವ ಚಪಲನೇನು ಜಾತ. ಸಫಲ ಕೊಡುವ ತಾತ ಮಾಧವ, ಸಫಲ ಕೊಡುವ ತಾತ, ಸಫಲ ಕೊಡುವ ತಾತ ಮಾಧವ, ಸಫಲ ಕೊಡುವ ತಾತ. ಹೆಂಗಸೇನು ಜಾತ ಮಾಧವ ಹೆಂಗಸೇನು ಜಾತ. ಹೇ ಏನು ಜಾತ ಮಾಧವ ಹೆಂಗಸೇನು ಜಾತ. ಬಂದಗೈವ ತಾತ ಮಾಧವ, ಬಂದಗೈವ ತಾತ, ಬಂದಗೈವ ತಾತ ಮಾಧವ, ಬಂದಗೈವ ತಾತ. ಭಿಕ್ಷುವೇನು ಜಾತ ಮಾಧವ ಭಿಕ್ಷುವೇನು ಜಾತ. ಹೇ ಭಿಕ್ಷುವೇನು ಜಾತ ಮಾಧವ ಭಿಕ್ಷುವೇನು ಜಾತ. ಪಕ್ಷಿಗಮನ ತಾತ ಮಾಧವ, ಪಕ್ಷಿಗಮನ ತಾತ, ಪಕ್ಷಿಗಮನ ತಾತ ಮಾಧವ, ಪಕ್ಷಿಗಮನ ತಾತ. ರಣಕ್ಕೆ ಬರುವ ಜಾತ ಮಾಧವ ರಣಕ್ಕೆ ಬರುವ ಜಾತ. ಹೇ ರಣಕ್ಕೆ ಬರುವ ಜಾತ ಮಾಧವ ರಣಕ್ಕೆ ಬರುವ ಜಾತ. ಕೆಣಕಿ ನೋಡು ತಾತ ಅವನನ್ನು, ಕೆಣಕಿ ನೋಡು ತಾತ, ಕೆಣಕಿ ನೋಡು ತಾತ ಅವನನ್ನು, ಕೆಣಕಿ ನೋಡು ತಾತ. ಮರಣ ಕಂಡಿ ಹರಿಯು ಮರೆಯಲ್ಲಿ ಅಡಗಿ ಕುಳಿತನೇನು. ಹೇ ಮರಣ ಕಂಡಿ ಹರಿಯು ಮರೆಯಲ್ಲಿ ಅಡಗಿ ಕುಳಿತನೇನು. ಶರಣ ಜನರ ಪುರವ ಕರೆದರೆ ಓಡಿ ಬರುವ ಹರಿಯು, ಶರಣ ಜನರ ಪುರವ ಕರೆದರೆ ಓಡಿ ಬರುವ ಹರಿಯು. ಕಂಬವೇನು ಜಾತ ಮಾಧವ ಕಂಬವೇನು ಜಾತ. ಹೇ ಕಂಬವೇನು ಜಾತ ಮಾಧವ ಕಂಬವೇನು ಜಾತ. ಸೀಳಿ ನೋಡು ತಾತ ಕಂಬವ, ಸೀಳಿ ನೋಡು ತಾತ, ಸೀಳಿ ನೋಡು ತಾತ ಕಂಬವ, ಸೀಳಿ ನೋಡು ತಾತ.
ಕಂಬದಲ್ಲಿರುವನು? ಇರುವನು. ಈ ಕಂಬದಲ್ಲಿ? ಅಲ್ಲಿಯೂ ಇರುವನು. ಈ ಕಂಬದಲ್ಲಿ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ? ಅಲ್ಲಿಯೂ ಇದ್ದಾನೆ. ಆ ಕಂಬದಲ್ಲಿ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ? ಅಲ್ಲಿಯೂ ಇರುವನು. ಈ ಕಂಬದಲ್ಲಿ? ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ಹರೇ ಹರೇ ಕುಮಾರ, ಮಗನೆಂದರೆ ನೀನೇ ಸರಿ. ವೈಕುಂಠವನ್ನೆಲ್ಲ ಗಲಭರಿಸಿದರೂ ಕಾಣದ ಹರಿಯನ್ನು ನಿಂತಲ್ಲೇ ತೋರಿಸಿಬಿಟ್ಟಿಯ ಮಗನೇ. ನಿನ್ನನ್ನು ಮಗನಾಗಿ ಪಡೆದ ಜನ್ಮ ಸಾರ್ಥಕ. ಹೆದರಬೇಡ ಮಗನೇ, ಇವನ ಮಾಯಾಜಾಲವನ್ನು ಫಲಿಸುವುದಿಲ್ಲ. ಗಾಳಿಗೆ ಸಿಕ್ಕಿದ ತಲೆಗಳನ್ನು ಚೂರಿ ಬಿಡುತ್ತೇನೆ. ಹಂದಿಯಾಗಿ ಬಂದು ತಮ್ಮನ್ನು ಕೊಂದೆ, ಈಗ ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆಯ. ಇಂದಿಗೆ ನಿನ್ನ ಪರಿಸಮಾಪ್ತಿ. ಪ್ರಹ್ಲಾದ ಕುಮಾರ, ಭಯಪಡದಿರು. ನಿನ್ನ ಭಕ್ತಿಗೆ ಮೆಚ್ಚಿ ಶ್ರೀಮನ್ನಾರಾಯಣನ ಅವತಾರವನ್ನೆತ್ತಿರುವುದು. ದುಷ್ಟ ಶಿಕ್ಷಕನಾಗಿ ಶಿಷ್ಟ ಪರಿಪಾಲಕನಾಗಿ ಲೋಕ ಕಲ್ಯಾಣಕ್ಕಾಗಿ ನರಸಿಂಹಾವತಾರವನ್ನು ಎತ್ತಿರುವನು. ಭಕ್ತಿಯಿಂದ ಅವನನ್ನ ಪ್ರಾರ್ಥನೆ ಮಾಡು. ನಮೋ ನಮೋ ನರಸಿಂಹ, ಕರುಣೆ ತೋರೋ ನರಸಿಂಹ, ಅಭಯ ನೀಡೋ ನರಸಿಂಹ, ಶಾಂತನಾಗು ನರಸಿಂಹ. ನಮೋ ನಮೋ ನರಸಿಂಹ, ನಮೋ ನಮೋ ನರಸಿಂಹ, ನಮೋ ನಮೋ ನರಸಿಂಹ. ನಾರಾಯಣ ನಾರಾಯಣ, ಶ್ರೀಹರಿ ನಾರಾಯಣ. ಕಿರೀಟ ತಗೊಂಬನ್ನಿ. ಏಯ್, ಪ್ರಹ್ಲಾದ, ನಿನ್ನ ಭಕ್ತಿಗೆ ಮೆಚ್ಚಿರುತ್ತೇನೆ. ನಿನಗೇನು ಹೊರಬೇಕು ಕೇಳಿಕೊ. ಸ್ವಾಮಿ, ನನ್ನ ತಂದೆ ಮಾಡಿರುವ ತಪ್ಪನ್ನು ಕ್ಷಮಿಸಿ ಅವರಿಗೆ ಮುಕ್ತಿಯನ್ನು ನೀಡು. ಪ್ರಹ್ಲಾದ, ನಿನ್ನ ತಂದೆ ಹಾಗೂ ನಿನ್ನ ಚಿಕ್ಕಪ್ಪ ನನ್ನ ವೈಕುಂಠದ ದ್ವಾರಪಾಲಕರಾದ ಜಯವಿಜಯರು ಶಾಪಗ್ರಸ್ತರಾಗಿ ಈ ರೀತಿ ಜನಿಸಿದರಷ್ಟೇ. ಕೇಳು, ಬೇರೇನಾದರೂ ವರವನ್ನು ಕೇಳಿಕೊ. ನನಗೆ ಬೇಕಾದ ವರ ನಿನಗೆ ತಿಳಿಯದೆ ಸ್ವಾಮಿ. ಏಳೇಳು ಜನ್ಮದಲ್ಲೂ ನಿನ್ನ ಭಕ್ತನಾಗೇ ಇರುವಂತೆ ಅನುಗ್ರಹಿಸು. ತಥಾಸ್ತು. ಬಾ. ಪ್ರಹ್ಲಾದ ಕುಮಾರನಿಗೆ, ಪ್ರಹ್ಲಾದ ಕುಮಾರನಿಗೆ, ಭಕ್ತ ಪ್ರಹ್ಲಾದನಿಗೆ. ವೇದ ಸಾರ ಸದಾ ನಿರ್ವಿಕಾರ, ನಮೋ ಲೋಕಪಾಲ, ನಮೋ ನಾದಲೋಲ, ನಮೋ ಪಾರ್ವತಿ ವಲ್ಲಭ ನೀಲಕಂಠ, ಸದಾ ಸುಪ್ರಕಾಶ ಮಹಾಪಾಪನಾಶ, ಕಾಶಿ ವಿಶ್ವನಾಥ ದಯಾ ಸಿಂಧುಜಾತ, ನಮೋ ಪಾರ್ವತಿ
जय नम पार्वते पते हर महादेव अलग निरंजन गुरुमल्लेश महाप्रभु श्रीमंदिर स्वामी बसवादी मदर पार्के बहुपरा शिवरात्रीश्वर पार्के बसवेश्वर पार्के गुरुमल्लेश्वर पार्के गुरुकंबळेश्वर पार्के सिद्धगंगा ಶಿವಕುಮಾರ ಸ್ವಾಮಿಗಳವರ ಪಾರ್ಕೆ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾರ್ಕೆ ಮಲಯಮಾದೇಶ್ವರನ ಪಾರ್ಕೆ ಉಘೇ ಮಾತ್ಮಲ್ಲಯ್ಯ ನಮ್ಮ ನಾದ ಸಂಗಮ ಕಲಾ ತಂಡಕ್ಕೆ ಎಲ್ಲರಿಗೂ